ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಈ ಒಂದು ವಿಡಿಯೋ 2022ರಲ್ಲಿ ನಾನು ಸತೀಶ್ ಅಣ್ಣ ಏನು ಶಿವಮೊಗ್ಗ ಬೈಕ್ ರೈಡ್ ಹೋಗಿದ್ದು ಯಾವಾಗ ರೆಕಾರ್ಡ್ ಮಾಡಿದ್ದು. ಅನ್ಫಾರ್ಚುನೇಟ್ ಆಗಿ ನನ್ನ ಆರ್ಟಿಸ್ಟ್ ಕಳ್ಕೊಬಿಟ್ಟಿತ್ತು. ಮತ್ತೆ ಇವತ್ತು ಆಕಸ್ಮಿಕವಾಗಿ ಸಿಕ್ಕಿದೆ, ಹಾಗಾಗಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಆ್ಯಕ್ಚುಲಿ ನಾವು ನೈಟು ಅಥವಾ ಇದರಲ್ಲಿ ಡ್ರೈವ್ ಮಾಡ್ತೀವಲ್ಲ ಅಣ್ಣ, ಆ ಟೈಮಲ್ಲಿ ರಿಫ್ಲೆಕ್ಷನ್ಗೆ ಇರಲಿ ಅಂತ. ಬೇಕದು ಸಕ್ಕತ್ತಾಗಿದೆ. ಫುಲ್ ಸೆಟಪ್ ಮಾಡ್ಕೊಂಡು ಬಂದಿದ್ದಾರೆ ಅಭಿಲಾಷ್. ಚೇರ್ಗಳು, ಟೆಂಟು, ಆಮೇಲೆ ಕ್ಯಾನ್ವಾಸ್ ಎಲ್ಲ ಫುಲ್ ಸೆಟಪ್. ಅಬ್ಬಾ, ಎಲ್ಲ ರೆಡಿ. ನೇನು ಟ್ಯಾಂಕ್ ಬ್ಯಾಕ್ ಕೂಡ ಇದೆ. ಓಕೆ, 2 ಗಂಟೆ ಪ್ಲ್ಯಾನ್ ಮಾಡಿದ್ವಿ. ಹೌದು, ಮಳೆಯಿಂದಾಗಿ 4:30 ಆಗೋಯ್ತು. ನೀವು ಫೋನ್ ಮಾಡಿದಾಗ ಹೋಪ್ ಹೋಗ್ಬಿಡ್ತಾವೆ, ಇನ್ನೂ ಮುಗೀತು ಅಂದ್ಕೊಂಡೆ. ಹಂಗೆ ಹೋಗೋ ಟೈಮಲ್ಲಿ ನಂದು ಎಲ್ಲ ಪ್ರಿಪ್ರೇಷನ್ ಆಗಿರುತ್ತೆ. ಹೋಗೋ ಟೈಮಲ್ಲಿ ಹೌದು, ಹಂಗೆ ಹೋಪ್ ಹೊಡೋಗಿತ್ತು. ಕೊನೆಗೂ ಹ್ಞೂ ಮಳೆ ರಾಯ. ಹೌದು. 2 ಗಂಟೆ ಲೇಟಾಗಿ ಹೋಗ್ತಾ ಇದ್ವಿ. ಸಾಧ್ಯ ಆದಷ್ಟು ನೋಡೋಣ, ಹೋಗಿ ಕವರ್ ಮಾಡೋ ಪ್ರಯತ್ನ ಮಾಡ್ತೀವಿ. ಹೌದು, ಓಕೆ, ಹೊಡೋಣ. ಸೊ ಆಯಿತು, ಇನ್ನೇನಿದ್ರು ಫ್ಯೂಲು, ಊಟ ಮತ್ತು ಏನಾದರೂ ನೇಚರ್ ಕಾಲ್ ಅಷ್ಟೇ. ಅದಕ್ಕೆ ಮಾತ್ರ ನಿಲ್ಲಿಸೋದು. ಇಲ್ಲ ಏನಾದರೂ ಸ್ವಲ್ಪ ಡ್ರೌಸಿನೆಸ್ ಆದರೆ, ನಿದ್ದೆಗಿದ್ದೆ ಥರ ಆದರೆ ಸ್ವಲ್ಪ ಒಂದು ಬ್ರೇಕು, ಕಾಫಿ, ಟೀ ಇನ್ನೆಲ್ಲ ರೆಡಿ. ನಮ್ಮದು ಸೆಟಪ್ ರೆಡಿ ಇದೆ, ನೋಡ್ಬೋದು. ಸಾರಿ ಸತೀಶ್ ಅಣ್ಣ, ವೇಟ್ ಮಾಡಿಸ್ಬಿಟ್ಟೆ. ಓಕೆ, ಸತೀಶ್ ಅಣ್ಣ ಸ್ಟಿಕ್ಕರಿಂಗ್ ಮಾಡಿಸಿದ್ಮೇಲಂತೂ ಸಖತ್ ಲುಕ್ ಕಾಣ್ತೈತೆ ಹಂಗೆ ಎಲ್ಲ. ಓ, ಸೂಪರ್ ಇದೆ. ಓಕೆ, ಸೊ ನಡೀರಿ, ಹೊರಡೋಣ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡೋಣ. ಸೊ ಇವಾಗ ನಮ್ಮದು ನೆಕ್ಸ್ಟ್ ಸ್ಟಾಪ್ KR-ಪುರಮು. ಅಣ್ಣ, ಬ್ಲೂಟೂತ್ ಹಾಕ್ಕೊಂಡಿದ್ದೀರಲ್ಲ ಒಳಗಡೆ? ಬ್ಲೂಟೂತ್ ಆಯಿತಾ? ಹಾಕೊಂಬಿಡಿ, ಎಲ್ಲ ಅಲ್ಲಿ ಹಾಕ್ಕೊಳ್ಳಿ. ಫ್ಯೂಯಲ್ ಸ್ಟೇಷನ್ ನೀ ಗಾಡಿ ಏನೋ ಜರುಗ್ದಂಗೆ ಆಗ್ತಾಯಿದೆ. ಕ್ಯಾಮ್ರಾ ವ್ಯೂ ಕರೆಕ್ಟಾಗಿದೆ ಅಂದ್ಕೊತೀನಿ ಫ್ರೆಂಡ್ಸ್, ಇಲ್ಲಾಂದರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಎಂಟೈರ್ ಇದೇ ಹಾಳಾಗಿಬಿಡುತ್ತೆ. ಅದು ನೆಕ್ವರ್ಕು ಬಂದಿದೆಯಾ? ಹಾಂ, ಸಾಕು. ಇನ್ನೂ ಬಂದಿಲ್ಲ. ಅದು ಒಳಗಡೆ ಹಾಕಿದ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಇದು BS6 ಇಂಜಿನಲ್ಲಿ ಏರ್ ತಗೊಳ್ಬಿಡುತ್ತೆ, ಅದಕ್ಕೆ. ಹಾಂ, ಸಾಕು. ಓಕೆ, ಇದು ಖುಷಿ ಅಂದರೆ ಫುಲ್ ಟ್ಯಾಂಕ್ ಮಾಡಿಸೋದು. ಸಪ್ರೇಟ್ ಸರ್, ತಗೊಳ್ಳಿ. ಓಕೆ, 1289.52 11 ಲೀಟ್ರ್ ಹಿಡಿದಿದೆ. ಮಿರರೇ ಮಸ್ತ್ ಗುರು. ರಾಯಲ್ ಎನ್ಫೀಲ್ಡ್ ಅವ್ರು ಈ ಥರ ಒಂದು ಮಿರರ್ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಏನು ವ್ಯೂ ಇದೆ, ಕ್ಲಿಯರ್ ಇದೆ. ಅವ್ರು ಕೊಟ್ಟಿರೋ ಮಿರರ್ ಸ್ಟೈಲಿಶ್ ಆಗೇನೋ ಇದೆ ರಾಯಲ್ ಎನ್ಫೀಲ್ಡು, ಬಟ್ ಅಷ್ಟು ಇದಿಲ್ಲ, ಏನಂತಾರೆ, ಸ್ಟೇಬಲ್ ಇಲ್ಲ, ವೈಬ್ರೇಷನ್ ಬರುತ್ತೆ ನೋಡಿ. 80 ಹೋಗ್ತಾ ಇದ್ರು, ಹಿಂದೆ ಫುಲ್ ಕ್ಲಿಯರ್ ವ್ಯೂ ಇದೆ. 5:30 ತುಮಕೂರು ಮುಟ್ಟೋ ಅಷ್ಟರಲ್ಲಿ 6:30 ಆಗ್ಬೋದೇನೋ. ಏನು 70 ಕಿಲೋಮೀಟ್ರು ಬೆಂಗಳೂರಿಂದ ತುಮಕೂರು. ಏನಣ್ಣ ಫ್ರೆಂಡ್ಸ್, ನೋಡ್ಬೋದು ನಾವು ಇವಾಗ ತುಮಕೂರು ಎಂಟ್ರ್ ಆಗಿದ್ದೀವಿ. ಇಲ್ಲಿಂದ ಫುಲ್ ಕ್ಲೈಮೇಟ್ ಚೇಂಜ್ ಆಯಿತು. ಎಲ್ಲಿ ನೋಡಿದ್ರು ಬರೀ ತೆಂಗಿನ ಮರ, ಅಡಿಕೆ ಮರ ಎಲ್ಲ ಫುಲ್ ನಿಧಾನಾಗೆಲ್ಲ ಚೇಂಜ್ ಆಗ್ತಿದೆ.
ಸೊ ಬೆಂಗಳೂರಿಂದ ಆಚೆ ಬಂದ್ವಿ. ಇವಾಗ ಆಲ್ರೆಡಿ ನೋಡ್ಬೋದು 6 ಗಂಟೆ 13 ನಿಮಿಷ. ಫುಲ್ ಇವಾಗ ತೆಂಗಿನ ಮರನೇ ಕಾಣ್ತದೆ, ಬರೀ ತೆಂಗಿನ ಮರಗಳು, ಅಡಿಕೆ ಮರಗಳು, ಮತ್ತು ಕ್ಲೈಮೇಟ್ ಒಂಥರ ಡಿಫ್ರೆಂಟಾಗಿ ಚೇಂಜ್ ಆಗ್ತಾ ಹೋಗ್ತದೆ. ಒಂದು ಕಾಫಿ ಬ್ರೇಕ್ ತಗೊಳ್ತಾ ಇದ್ದೀವಿ. ಕಾಫಿ ಇದೆಯಾ? 2 ಕಾಫಿ ಅಣ್ಣ. ಕಾಫಿ ಟೀ? ಕಾಫಿ 2 ಕಾಫಿಗಳು. 2 ಕಾಫಿ. ಓಕೆ, ಈಗ ಕಾಫಿ ಬ್ರೇಕು. ಕಾಫಿ ಕುಡಿದು ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಹೋಗಮ್ಮ ಲಾಂಗ್ ಡ್ರೈವ್ ಹೋಗಮ್ಮ ಮಾಡುವ. ಸುಮ್ಮನೆ ಹಂಗೆ ಇಲ್ಲಿ ನೋಡಿ, ಒಂದು ಒಳ್ಳೆ ವ್ಯೂ ಸಿಗ್ತದೆ. ಫುಲ್ ಆ ಕಡೆ ಎಲ್ಲ ವಿಂಡ್ ಮಿಲ್ ಇದೆ. ಪ್ಲಸ್ ಇದೊಂದು ಹೊಳೆ ಕೆರೆನ ಗೊತ್ತಿಲ್ಲ, ಇದು ಕೆರೆ ಅನಿಸುತ್ತೆ. ಇವಾಗ ಬ್ರೇಕ್ಫಾಸ್ಟ್ ಟೈಮ್. ಓಕೆ ಫ್ರೆಂಡ್ಸ್, ಸಾಯಿ ಟಿಫನ್ ಸೆಂಟ್ರಲ್ಲಿ ತಿಂಡಿ ಮಾಡಿದ್ವಿ. ತಿಂಡಿ ತುಂಬ ಚೆನ್ನಾಗಿತ್ತು. ದೋಸೆ, ಕೇಸರಿ ಬಾತು, ಆಮೇಲೆ ಚೌಚೌ ಬಾತು ಮತ್ತು ಕಾಫಿ. ಸೊ ಇವಾಗ ಮತ್ತೆ ಜರ್ನಿ ಕಂಟಿನ್ಯೂ ಆಗುತ್ತೆ, ಹೊರಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಶಿವಮೊಗ್ಗದಲ್ಲೇ ಸ್ಟಾಪು. ಟೆಂಪಲ್ ತರೀಕೆರೆ. ಫ್ರೆಂಡ್ಸ್ ನೋಡ್ಬೋದು ಮ್ಯೂಸಿಯಂ ಮಾಲ್ಗುಡಿ. ಓಕೆ, ರೈಲ್ವೆ ಸ್ಟೇಷನ್ ಕೂಡ ಇದೆ ಈ ಕಡೆ. ಫೈನಲ್ ಆಗಿ 6 ಗಂಟೆ ಕ್ಲೋಸ್ ಇದು. ನಾವು ಇನ್ನೇನು ಕ್ಲೋಸಿಂಗ್ ಟೈಮ್ ಬಂದಿದ್ದೀವಿ. ನೋಡೋಣ ಮಾಲ್ಗುಡಿ ಮ್ಯೂಸಿಯಂ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ನು ಮತ್ತು ಒಂದು ಮ್ಯೂಸಿಯಂ ಕೂಡ ಇದೆ ಇಲ್ಲಿ. ಓಕೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಮಾಲ್ಗುಡಿ ಮ್ಯೂಸಿಯಮ್ಮು. ಇದು ನಾವು ಆ್ಯಕ್ಚುಲಿ ಬೆಳಗ್ಗೆನೇ ಬರಬೇಕಾಗಿತ್ತು, ಬಟ್ ಬೆಂಗಳೂರಲ್ಲಿ ಮಳೆ ಇದ್ದಿದ್ದ ಕಾರಣದಿಂದ ಇಲ್ಲಿ ರೀಚ್ ಆಗೋದು ಲೇಟ್ ಆಯಿತು. ಹಾಗಾಗಿ ಫಸ್ಟ್ ನಾವು ಝೂ ಮುಗಿಸ್ಕೊಂಡು ಡೈರೆಕ್ಟಾಗಿ ಇವಾಗ ಮಾಲ್ಗುಡಿ ಮ್ಯೂಸಿಯಂ ಬಂದಿದ್ದೀವಿ. ಸೊ ಇದು ಒಳಗಡೆ ಹೋಗೋಣ ಇವಾಗ. ಸೊ ಇದು ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ ಇಲ್ಲಿ. ಸೊ ಇದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರುವಂಥದ್ದು ಈ ಮಾಲ್ಗುಡಿ. ಸೊ ನೀವು ನೋಡ್ಬೋದು ಮಾಲ್ಗುಡಿ MCI MLS 1956 ಅಂತ ಹಾಕಿದ್ದಾರೆ. ಇದರೊಳಗಡೆ ಏನಿದೆ ಆ್ಯಕ್ಚುಲಿ ಮಾಲ್ಗುಡಿ ಆ್ಯಕ್ಚುಲಿ ನಿಮಗೆ ಸೀರೀಸ್ ಗೊತ್ತು ಅಂತ ಅಂದ್ಕೊತೀನಿ. ಒನ್ ಟೈಮಲ್ಲಿ ಇದು ತುಂಬ ಫೇಮಸ್ ಸೀರೀಸ್ ಅದು. ಸೊ ಸುಮಾರು ಸತಿ ರಿಲೀಸ್ ಕೂಡ ಆಗಿದೆ ಅದು. ನಮ್ಮ ಹೆಮ್ಮೆಯ ಶಂಕರ್ ನಾಗ್ ಅವರ ಡೈರೆಕ್ಷನಲ್ಲಿ ನಡೆದಂಥದ್ದು. ಸ್ಟೋರಿ ಕೂಡ ಅವ್ರದ್ದೇ ಅಲ್ವಣ್ಣ? ಅಲ್ಲ, ಸ್ಟೋರಿ R.K. ನಾರಾಯಣ್ ಅಂತ ಬರೆದಿದ್ದು. ಓಕೆ, R.K. ನಾರಾಯಣ್ ಅವ್ರದ್ದು ಕತೆ. ಇಲ್ಲಿ ಪ್ರಾಂತ್ಯದ ಕತೆ ಅದು. ಅದನ್ನ ಮಾಲ್ಗುಡಿ ಅನ್ನೋದು ಏನು ಗ್ರಾಮ ಅಂತ ಏನಿಲ್ಲ, ವಿಲೇಜ್ ಅಂತ.
ಅದನ್ನ ಕಾಲ್ಪನಿಕ ಒಂದು ಕಥೆನ ಅವರು ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅಂತ ಎಲ್ಲ ಸೃಷ್ಟಿ ಮಾಡಿದರು RK ನಾರಾಯಣ್ ಅವರು. ಓಕೆ. ಆ ಬುಕ್ನ ಶಂಕರ್ನಾಗ್ ಅವರು ಓದಿ ಅದನ್ನು ಅವ್ರನ್ನ ವಿಜುವಲೈಸ್ ಮಾಡಿ ಅದನ್ನು ಡೈರೆಕ್ಷನ್ ಮಾಡಿದರು. ಓಕೆ. ಅದನ್ನು ಹಿಂದಿಲ್ ಮಾಡಿದರು. ಇಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲಿರತಕ್ಕಂಥ ಆರ್ಟಿಸ್ಟ್ಗಳೇ ನೋಡ್ಬೋದು. ಹಳೆ ನಮ್ಮ ಸಿನಿಮಾಗಳಲ್ಲಿ ಎಲ್ಲಿದೆ ಎಲ್ಲ ಆರ್ಟಿಸ್ಟ್ಗಳು ಅದರಲ್ಲಿ ಆ್ಯಕ್ಟರ್ಸ್ಗಳು ಆ್ಯಕ್ಟ್ ಮಾಡಿದ್ದಾರೆ. ಅನಂತ್ ನಾಗ್ ಅವ್ರದ್ದು ಸಿಕ್ಕಾಪಟ್ಟೆ ಪಾತ್ರಗಳಿದ್ದಾವೆ ಅದರಲ್ಲಿ. ಹೌದು. ಆಮೇಲೆ ಶಂಕರ್ ನಾಗ್ ಅವರು ಡೈರೆಕ್ಷನ್ ಮಾಡಿದರು. ಅದು ವರ್ಲ್ಡ್ ವೈಡ್ ರೆಕಗ್ನೈಸೇಷನ್ ಸಿಗ್ತದೆ. ನಾ ಬರೀ ಇಂಡಿಯಾದಲ್ಲ, ವರ್ಲ್ಡ್ ವೈಡ್ ರೆಕಗ್ನಿಷನ್ ಸಿಕ್ಕಿದಂಥ ಒಂದು ಸೀರೀಸ್ ಅದು. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ. ಸೊ ನಿಮಗೆ ಇಲ್ಲಿವರೆಗೂ ಹಾಕಿರುವಂಥ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಇನ್ನು ಏನು ಚೇಂಜಸ್ ಮಾಡಬೇಕು, ಏನು ಅಪ್ಡೇಟ್ಸ್ ಮಾಡಬೇಕು, ಎಡಿಟಿಂಗ್ ಇರ್ಬೋದು, ನಾನು ಹೇಳೋ ಸ್ಟೈಲ್ ಏನಾದ್ರು ಚೇಂಜ್ ಮಾಡಬೇಕಾ ಅದೆಲ್ಲ ನಾನು ಮಾಡ್ಕೋತೀನಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ. ಆವಾಗ ಮಾತ್ರ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋ ನಿಮಗೆ ನೋಟಿಫೈ ಆಗುತ್ತೆ. ಅದೇ ರೀತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಕಮೆಂಟ್ಸ್ ತಿಳಿಸ್ಕೊಡಿ ಅದು ಇನ್ನೂ ಏನು ಚೇಂಜಸ್ ಏನು ಮಾಡಬೇಕು ಅಂತ. ಸೊ ನಡೀರಿ ಹೋಗೋಣ ಇವಾಗ ಒಳಗಡೆಗೆ. ಸೊ ನಾವು ಗಾಡಿಯೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ನನ್ನ ಹ್ಯಾಂಡ್ ಲಾಕೇ ಮಾಡಿಲ್ಲ ಗಾಡಿದು, ಹಾಗೇ ಹೊರಟ್ಬಿಟ್ಟಿದ್ದೀನಿ. ಸೊ ಫಸ್ಟ್ ನಡೀರಿ ಹ್ಯಾಂಡ್ ಲಾಕ್ ಮಾಡೋಣ ಗಾಡಿದು. ಸೊ ನೋಡಿ ಇದು ಮೇನ್ ಎಂಟ್ರೆನ್ಸು. ಸೊ ಆ ಕಡೆಯಿಂದ ಅಲ್ಲಿ ನಿಮಗೆ ಬೋರ್ಡ್ ಕೂಡ ಸಿಗುತ್ತೆ, ಮಾಲ್ಗುಡಿ ಮ್ಯೂಸಿಯಂ ಅಂತ ಹೇಳ್ಬಿಟ್ಟು. ಮ್ಯೂಸಿಯಂ ಮಾಲ್ಗುಡಿ ಅಂತ ಇದೆ ಆ್ಯಕ್ಚುಲಾಗಿ. ಇಲ್ಲಿ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಹಾಕಿದ್ದಾರೆ ಬೋರ್ಡಲ್ಲಿ. ಇದು ನಾನು ನಿಮಗೆ ಸ್ಕ್ರೀನ್ಶಾಟ್ ಆ್ಯಡ್ ಮಾಡ್ತೀನಿ. ಸೊ ಆಮೇಲೆ ಬೇಕಾದ್ರೆ ನೀವು ಅದನ್ನು ಕಂಪ್ಲೀಟಾಗಿ ಓದ್ಕೋಬೋದು. ಇದು ಮೇನ್ ಎಂಟ್ರೆನ್ಸ್ ಈ ಕಡೆಯಿಂದ. ಎಷ್ಟು ಟಿಕೆಟು? 5 ರೂಪಾಯಿ ಅಲ್ಲ 2. ಸೊ ಇವಾಗ ನಾವು ಟಿಕೆಟ್ ತೊಗೊಳ್ತಾ ಇದ್ದೀವಿ. ಇಲ್ಲಿ 5 ರೂಪೀಸ್ ಎಂಟ್ರಿ ಫೀ ಇದೆ. ಓಕೆ. ಸೊ ಇಬ್ಬರಿಗೂ ಎಂಟ್ರಿ ಫೀಸ್ ತೊಗೊಂಡಿದ್ದೀವಿ. 5 ರೂಪೀಸ್ ಇದೆ. ಸೊ ನೋಡಿ ಇದು ಮೇನ್ ಎಂಟ್ರೆನ್ಸ್. ಇಲ್ಲಿ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಮ್ಯೂಸಿಕ್ ಏನಾದರೂ ಕಾಪಿ ರೈಟ್ಸ್ ಕ್ಲೈಮ್ ಬರುತ್ತಾ ಇಲ್ಲ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಓಕೆ. ಸೊ ಇದೆಲ್ಲ ರೀಕ್ರಿಯೇಷನ್ ಮಾಡಿದ್ದಾರೆ ಆ್ಯಕ್ಚುಲಾಗಿ. ಫ್ಲ್ಯಾಶು ಓಕೆ ನೋಡ್ಬೋದು. ಇದೆಲ್ಲ ಆಮೇಲೆ ಓಲ್ಡ್ ಸ್ಟೈಲು. ನಮ್ಮ ತಾತ ಅಜ್ಜಿ ನಮ್ಮ ಮನೆಯೆಲ್ಲ ಹೀಗೆ ಇದ್ದಿದ್ದು, ಹಳೆ ಮನೆ. ಇವಾಗೆಲ್ಲ ಬಿದ್ದೋಗಿದೆ. ನಮ್ಮ ಅಪ್ಪ ಅವರು ಎಲ್ಲ ಇದ್ದಂಥ ಕಾಲದಲ್ಲಿ ಎಲ್ಲ ಸಗಣಿ ಮತ್ತು ಮಣ್ಣಿನ ಗೋಡೆಗಳಿರೋದು. ಸೇಮ್ ಹಂಚುಗಳೆಲ್ಲ ಇದು ನಾರ್ಮಲ್ ಹಂಚಿದು. ಆಮೇಲೆ ಕಬ್ಬಣ ಯೂಸ್ ಮಾಡ್ತಾರಿಲ್ಲ ಒಳಗಡೆ ಎಲ್ಲ. ಇದೇ ರೀತಿ ಬಾಗಿಲೆಲ್ಲ ಸೇಮ್ ಹಿಂಗೆ ಬರೋದು. ನೋಡಿ ಸ್ವಿಚ್ಗಳೆಲ್ಲ ಸೇಮ್ ಓಲ್ಡನ್ ಸ್ಟೈಲಲ್ಲಿ ಹೇಗಿತ್ತು ಸ್ವಿಚ್ಚು, ಲಾಕು. ಇದು ಆ ಒಂದು ಮೂವಿದು ಸೀನ್ ಫೋಟೋ. ಹಾಗೆ ಇದು ನಾವು ಎಂಟ್ರಿಯಾಗಿ ಬಂದ್ವಲ್ಲ ಆ ಜಾಗ. ಇದೆಲ್ಲ ಉದ್ದದ್ದು ಡಿಸೈನ್ ಮಾಡಿದ್ದಾರೆ ಈ ಕಡೆ. ಆಮೇಲೆ ಇದೆಲ್ಲ ತುಂಬ ಓಲ್ಡ್ ಕ್ಲಾಕು. ನಮ್ಮ ಮಮ್ಮಿಯವ್ರ ಮನೇಲಿ ಈ ಥರದೊಂದು ಕ್ಲಾಕ್ ಇತ್ತು. ಅಲ್ಲ ಇದು ಆಚೆ ಬರ್ತಾಯಿತ್ತು ಆ್ಯಕ್ಚುಲಿ. ಸೌಂಡ್ ಬಂದಾಗ ಹಕ್ಕಿ ಥರ. ನೋಡಿ ಇದೆಲ್ಲ ಪೋಸ್ಟ್ ಇದೆ. ಮೂವಿ ಆ್ಯಕ್ಟ್ ಮಾಡಿದವ್ರು ಎಂಟೈರ್ ಟೀಮ್ ಬಂದುಬಿಟ್ಟು ಕರ್ನಾಟಕದಾಗಿತ್ತು. ಅದೇ ಇದು ಫುಲ್ ಹಿಂದಿಯಲ್ಲಿ ಮಾಡಿದ್ದಿದ್ದು. ಫ್ರಮ್ ನಾಗ ಎಪಿಸೋಡ್ದಿದು ಸಿದ್ಧ. ಇದೆಲ್ಲ ಆ್ಯಕ್ಚುಲಿ ನಾವು ಗ್ರಿಲ್ಸ್ ಮಾಡ್ತೀವಲ್ಲ, ಮನೆ ಆಚೆ ಗ್ರಿಲ್ಸ್ ಮಾಡ್ತೀವಿ ಈ ಥರ ಅವಾಗೆಲ್ಲ. ಸೊ ಈ ಸೈಕಲ್ ನೋಡಿರ್ತೀರ ನೀವೆಲ್ಲ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾಯಿಲ್ಲ, ಅದನ್ನು ನೀವು ಸತೀಶ್ ಅಣ್ಣ ಚಾನಲಲ್ಲಿ ನೋಡ್ಬೋದು. ನಾನು ನಿಮಗೆ ಜಸ್ಟ್ ಒಂದು ಓವರ್ ಆಲ್ ವ್ಯೂ ತೋರಿಸ್ತಾ ಇದ್ದೀನಿ ಹೇಗಿದೆ ಮಾಲ್ಗುಡಿ ಮ್ಯೂಸಿಯಂ ಅಂತ ಹೇಳ್ಬಿಟ್ಟು.
ಇದೆಲ್ಲ ಆ್ಯಕ್ಚುಲಿ ಆ ಕಾಲದಲ್ಲಿ ಇದೆಲ್ಲ ಅಕ್ಕಿ ಮತ್ತು ರಾಗಿ ಬೀಸೋಕ್ಕೆ ಯೂಸ್ ಮಾಡ್ತಿದ್ದಂತೆ ಕಲ್ಲು. ಇದೆಲ್ಲ ಮಣ್ಣಿಂದ, ಇದು ಮೀನು ಸಾರು ಮಾಡೋಕ್ಕೆ, ಇದೆಲ್ಲ ಅನ್ನ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು. ಮತ್ತು ಇದು ಸೋಸೋಕ್ಕೆ, ಇವಾಗ ನಾವೇನು ಇದನ್ನು ಜರಡಿ ಎಲ್ಲ ಯೂಸ್ ಮಾಡ್ತೀವಿ ಆ ಥರ, ಇದೆಲ್ಲ ಭತ್ತ ಕಣದ ಟೈಮಲ್ಲಿ ಯೂಸ್ ಮಾಡ್ತಾಯಿದ್ದು. ಅದು ಅಷ್ಟೇ, ಎತ್ತು ಕಟ್ಟೋಕ್ಕೆ, ಇದೆಲ್ಲ ಮೀನು ಹಿಡಿಯೋಕ್ಕೆ ಯೂಸ್ ಮಾಡ್ತಾಯಿದ್ರು. ಗುಳಿ ಹಾಕೋದು ಅಂತಾರೆ ಭತ್ತ ಎಂದು ಮೀನು ಭತ್ತ ಬೆಳೆಯೋ ಟೈಮಲ್ಲಿ. ಆವಾಗ ಅದೆಲ್ಲ ತುಂಬ ಮೀನು, ಇವಾಗಂತೂ ಎಲ್ಲ ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಮೀನುಗಳೇ ಇಲ್ಲ. ಆವಾಗ ಅದರಲ್ಲಿ ಮೀನು ಹಿಡಿಯೋಕ್ಕೆ ಯೂಸ್ ಮಾಡ್ತಾರೆ. ನಂಗೆ ಜ್ಞಾಪಕ ಇದೆ, ಇನ್ನೂ ನಮ್ಮ ತಾತ ಕರ್ಕೊಂಡು ಹೋಗ್ಬಿಟ್ಟು ಗುಳಿ ಹಾಕಿದರೆ ಬೆಳಗ್ಗೆ ಹಾಕಿ ಸಂಜೆ ಹೋದರೆ ಫುಲ್ಲು ರಾಶಿ ರಾಶಿ ಮೀನುಗಳಿರೋವು. ಸೊ ಇದೆಲ್ಲ ನಾವೇನು ಹಾಟ್ ಬಾಕ್ಸ್ ಏನು ಯೂಸ್ ಮಾಡ್ತೀವಿ ಆ ಥರ ಬಾಕ್ಸ್ ಇದು ನೋಡ್ಬೋದು ನೋಡಿ. ಇದು ಆ್ಯಕ್ಚುಲಿ ಹಳೇದು ಏನಿತ್ತು ಅದನ್ನೇ ರೀಸ್ಟೋರ್ ಮಾಡಿದ್ದಾರೆ. ಇದು ಮುಂಚೆ ಈ ಸ್ಥಿತಿಯಲ್ಲಿತ್ತು, ಇದನ್ನು ಇವಾಗ ಫುಲ್ ಇದು ಮಾಡಿದೆ. ಇದು ನೀವು ಆ್ಯಕ್ಚುಯಲ್ ಫೋಟೋ, ಓಲ್ಡನ್ ಫೋಟೋ ನೋಡ್ಬೋದು ನೋಡಿ, ಬಿಫೋರ್ ರಿಸ್ಟೋರೇಷನ್ ಇಮೇಜಸ್ ಇದೆಲ್ಲ. ಹಾಗೆ ಇದು ಪೂಜಾ ಸ್ಟೂಲು, ಅವಾಗಲೇ ಇನ್ನೂ ದೊಡ್ಡ ದೊಡ್ಡದು ಬರೋದು. ಇದೆಲ್ಲ ಮಡಿಕೆಗಳು. ಹಾಗೆ ಇದೆಲ್ಲ ರಾಗಿ ಭತ್ತದ ಇದರಲ್ಲಿ ಯೂಸ್ ಮಾಡ್ತಾಯಿದ್ರು. ಇದು ಅಷ್ಟೇ, ಮೀನು ಹಿಡಿಯೋದೆ ನೋಡಿ, ಫಿಶಿಂಗ್. ಇದನ್ನು ಮೀನು ಹಿಡಿತಾಯಿದ್ರು, ಅದರಲ್ಲೂ ಮೀನು ಹಿಡಿತಾಯಿದ್ರು. ಮತ್ತು ಇದು ಸೋರೆಕಾಯಿ, ಇದು ಎಷ್ಟು ವರ್ಷ ಹಳೇದ ಗೊತ್ತಿಲ್ಲ, ಹೇಗಿದೆ ನೋಡಿ. ಇದರಲ್ಲಿ ಇದೆಲ್ಲ ಮಾಡ್ತಾರೆ, ಸೋಪ್ ಟೈಪೆಲ್ಲ. ಇದರಲ್ಲಿ ಆ್ಯಕ್ಚುಲಿ ಏನು ಮಾಡೋರು ಅಂತೇಳಿದರೆ, ಬೆಣ್ಣೆ ಇದೆಲ್ಲ ಎತ್ಬಿಟ್ಟು ಇದರಲ್ಲಿ ಇಡೋರು ನಮ್ಮ ತಾತ ಅಜ್ಜಿ ಕಾಲದಲ್ಲೆಲ್ಲ. ಇದೆಲ್ಲ ಆ್ಯಕ್ಚುಲಿ ನನಗೇನೋ ನೆನಪಿದೆ, ಅವೆಲ್ಲ ಯೂಸ್ ಮಾಡ್ತಾಯಿದ್ದು. ಒಲೆ ಮೇಲ್ಗಡೆ ಇಟ್ಟಾಗ, ಇವಾಗ ನಾವು ಹೆಂಗೆ ಇವಾಗ ಫ್ರಿಜ್ ಯೂಸ್ ಮಾಡ್ತೀವಿ, ಬಟ್ ಫ್ರಿಜ್ಜಲ್ಲ, ಈ ಹುಣಸೆ ಹಣ್ಣಿರ್ಬೋದು, ಆಮೇಲೆ ಈಗ ಡ್ರೈ ಮಾಡಿ ಇಡೋವಂಥ ಐಟಮ್ಸ್ ಇದು ಇಟ್ಬಿಟ್ಟು ಒಲೆ ಕೆಳಗಡೆ, ಒಲೆ ಅಂದರೆ ಮೇಲೆ ಹಾಕೋದು, ಹೊಗೆ ಅದು ಕುಡಿಯೋದು, ಆ ರೀತಿ ಇಡೋರು. ಸೊ ಇದು ಆ್ಯಕ್ಚುಲಿ ಈ ಥರದ್ರಲ್ಲಿ ಬೆಣ್ಣೆ ಎತ್ತಿಡೋರು. ಈ ಬೆಕ್ಕುಗಳೆಲ್ಲ ಮುಟ್ಬಿಡ್ತವೆ, ಅವಾಗೆಲ್ಲ ಶೆಲ್ಫೆಲ್ಲ ಇರಲಿಲ್ಲ. ಸೊ ಈ ಥರ ಅಟ್ಟದ ಮೇಲ್ಗಡೆ, ಅದೇ ಅಡುಗೆ ಕೆಳಗಡೆ ಮಾಡ್ತಾರಂದರೆ ಮೇಲ್ಗಡೆ ಗ್ರಿಲ್ಸ್ ಇರೋದು, ಅದಕ್ಕೆ ಇದನ್ನೆಲ್ಲ ತಗ್ಲಾಕೋರು. ಸೊ ಬೆಣ್ಣೆ ಎಲ್ಲ ಇಂಥದ್ರಲ್ಲಿ ಇಡೋರು. ಆಮೇಲೆ ಇದೆಲ್ಲ ಇನ್ನೂ ಜ್ಞಾಪಕ ಇದೆ, ಇದೆಲ್ಲ ಸೀಮೆಣ್ಣೆ ಲ್ಯಾಂಪ್ಸ್ ಇವೆಲ್ಲ. ಇದು ತುಂಬ ಹಳೇದು, ಈ ಟೈಪ್ ಇರೋದೆಲ್ಲ. ಇದು ಸ್ವಲ್ಪ ಮಾಡ್ರನ್ ಆಗಿ ಪಂಪ್ ಮಾಡೋವಂಥದ್ದು. ಇದು ಏಡಿ ಹಿಡಿಯೋದು ಇದು. ಸೊ ಏಡಿಗಳು ಒಳಗಡೆ ಬಂದು ಅದಕ್ಕೆ ತಾನೇ ಸಿಗಾಕೊಳ್ಳೋದು, ಆ ಟೈಪ್ ಇದು. ಸೊ ಇದು ಮೊಟ್ಟೆ ಇಡುವಂಥದ್ದು, ಇದೆಲ್ಲ ಜ್ಞಾಪಕ ಇದೆ. ಇವೆಲ್ಲ ತಗ್ಲಾಗ್ತಾಯಿದ್ರು, ಕೆಳಗಡೆ ಇಡ್ತಾ ಇರಲಿಲ್ಲ ಇವಾಗಿನ ಥರ. ಇದೆಲ್ಲ ಸೇಮ್, ಇವಾಗ ನಾವೇನು ಟಬ್ಗಳೆಲ್ಲ ಯೂಸ್ ಮಾಡ್ತೀವಲ್ಲ ಆ ಟೈಪು. ಮಗು ತೊಟ್ಲು ಎಲ್ಲ ಈ ಥರದೆಲ್ಲ ಇಡೋರು. ಹೀಗೆ ಈ ಕಡೆ ಬಂದರೆ ಹೀಗೆ ಕಾಡೆಕಲ್ಲು, ಖಾರ ಮಸಾಲೆ ಎಲ್ಲ ಅರಿಯುವಂಥ ಕಲ್ಲಿದು. ಓಕೆ, ಸೊ ಇಲ್ಲಿ ಕೆಲವು ಮಡಿಕೆಗಳಿದ್ದಾವೆ. ಇಂಥದ್ರಲ್ಲಿ ಏನು ಕೂಟು ಅಂತೇನೋ ಕರೀತಾರೆ, ಸಾಂಬಾರು ಪಲ್ಯ ಎಲ್ಲ ಬಡ್ಸೋಕ್ಕೆ, ಆ ಥರ ಯೂಸ್ ಮಾಡ್ತಾ ಇದ್ದಿದ್ದು. ಇದೆಲ್ಲ ಪಾತ್ರೆಗಳು, ಆ ಟೈಪ್ದು ಫೋಟೋಸ್ ಎಲ್ಲ ಇದೆ. ಇದು ನಮ್ಮ ಶಂಕರ್ನಾಗ್ ಅವರ ಪ್ರತಿಭೆ, ಸ್ಟ್ಯಾಚ್ಯೂ ಮಾಡಿದ್ದಾರೆ ಇಲ್ಲಿ. ಸೊ ಅದೇ ರೀತಿ ನೋಡಿ ಬೇರೆ ಎಲ್ಲ ಇದೆ. ಮತ್ತು ಇದೆಲ್ಲ ದೇವ್ರ ಮನೇಲಿ ಇಡ್ತಾ ಇದ್ದಿದ್ದು ಆ್ಯಕ್ಚುಲಿ. ಜ್ಞಾಪಕ ಇದೆ, ಈ ತೀರ್ಥ ಅವೆಲ್ಲ ಇಡೋರು. ಇದೆಲ್ಲ ಕುಡ್ಲು ಇವೆಲ್ಲ ಇದೆ, ಇವೆಲ್ಲ ನಂಗೆ ಜ್ಞಾಪಕ ಇದೆ, ನಮ್ಮ ಮನೇಲಿತ್ತು ನೋಡಿ. ಅವೆಲ್ಲ ಮಣ್ಣಿಂದ ಜಾರದು. ಹಾಗೆ ಇಲ್ಲಿ ಚೇರಿದು, ಬೆತ್ತದಲ್ಲಿ ಮಾಡಿರೋಂಥ ಚೇರು. ಸೊ ತಕ್ಕಡಿಗಳೆಲ್ಲ ಹಾಗೆ ಇರೋದು ಆವಾಗ. ಸೊ ಅದು ಗಾಜಿನೆಲ್ಲ ಇವಾಗ ಇಟ್ಟಿದ್ದಾರೆ ಡಿಸೈನ್ಗೆ. ನೋಡಿ ಇದೆಲ್ಲ ಕ್ಯಾರೆಕ್ಟರ್ಗಳು, ಆ ಸೀರೀಸಲ್ಲಿ ಇದ್ದಂಥ ಕ್ಯಾರೆಕ್ಟರ್ಗಳಿವೆಲ್ಲ. ಸೊ ಈಗ ಸುಮಾರು ಅಂದರೆ ಆದಷ್ಟು ಏನಿದೆಲ್ಲ ಇದೆಲ್ಲ ಆ್ಯಕ್ಚುಲ್ ನ್ಯಾಚುರಲ್. ಓಕೆ, ಇವೆಲ್ಲ ಹಾಗೆ ಸ್ಟೋರ್ ಮಾಡಿಟ್ಟಿದ್ದಾರೆ. ಚೆನ್ನಾಗಿದೆ, ಖುಷಿಯಾಗುತ್ತೆ ನೋಡೋಕ್ಕೆ. ಶೂಟಿಂಗ್ ಇದೆ ಅಂತ ಈ ಸ್ಥಿತಿಯಲ್ಲಿ ಇದ್ದಂಥ ಬಿಲ್ಡಿಂಗ್ ಎಲ್ಲ
ಮಾಡಿದ್ದಾರೆ. ನೀವು ಸತೀಶಣ್ಣ ವೀಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಹಾಕ್ತಾರೆ. ಯಾಕಂದರೆ ಅವರು ಒಂದು ವೀಡಿಯೋ ಮಾಡಬೇಕಾದ್ರೆ ಕಂಪ್ಲೀಟ್ ಅದ್ರ A to Z ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡಬೇಕು, ಇಂಪಾರ್ಟೆನ್ಸು ಅದೆಲ್ಲ ಮಾಡ್ತಾರೆ. ಸೊ ನಾನು ಜಸ್ಟ್ ನಿಮ್ಗೊಂದು ವಾಕ್ ಅರೌಂಡ್ ತೋರಿಸ್ತಿದ್ದೀನಿ. ಆಮೇಲೆ ಬೈಕೊಂಬೇಡಿ, ಸುಮ್ಮನೆ ತೋರಿಸೋದು ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ. ಇದು ಜಸ್ಟ್ ವಾಕ್ ಅರೌಂಡು ನಾನು ಮಾಡ್ತಾ ಇರೋವಂಥದ್ದು. ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಅಪ್ಡೇಟ್ ಬೇಕಂದರೆ ದಯವಿಟ್ಟು ಸತೀಶಣ್ಣ ಚಾನಲ್ ಅಪ್ಲೋಡ್ ಮಾಡ್ತಾರೆ, ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಶಿಲಡಿ ಕೆಲವು ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಪಿಕಾಕ್ದು, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಇದೆಲ್ಲ ಸಖತ್ತಾಗಿದೆ. ಸೊ ಹಾಗೆ ಈ ಕಡೆ ಎಕ್ಸಿಟ್ ಇದೆ, ಬನ್ನಿ ಇಲ್ಲಿ ಏನಿದೆ ನೋಡೋಣ. ಓಕೆ, ಇಲ್ಲಿ ಎಕ್ಸಿಟ್ ಆದರೆ ಓಕೆ. ಸೊ ನೋಡಿ ಅದೇನಿದೆ ಅದೆಲ್ಲ ಎಲೆಕ್ಟ್ರಿಕ್ ಪೋಲ್ದು ಅವಾಗೆಲ್ಲ ಯೂಸ್ ಮಾಡ್ತಾಯಿದ್ದು. ಅದು ವೈಟ್ ಕಲರ್ ಏನಿದೆ ಅದು ಬಂದುಬಿಟ್ಟು ಸೆರಾಮಿಕ್ಕು. ಸೆರಾಮಿಕಲ್ಲಿ ಆ್ಯಕ್ಚುಲಿ ಕರೆಂಟ್ ಪಾಸ್ ಆಗೋಲ್ಲ. ಇಟ್ಸ್ ನಾಟ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಹಾಗಾಗಿ ಮೆಟಲ್ ಎಲ್ಲಿಗೂ ಅದು ಪಾಸ್ ಆಗಬಾರ್ದು ಅಂತೇಳಿ ಆ ರೀತಿ ಯೂಸ್ ಮಾಡೋರು ಅದನ್ನು. ಮತ್ತು ಕಿಟಕಿಯೆಲ್ಲ ಅದೇ ಹಳೇದಿದೆ ನೋಡಿ. ಇದೆಲ್ಲ ರೈಲಿನ ಹಳಿಗಳು, ಇವಾಗೆಲ್ಲ ಸಿಮೆಂಟ್ ಬಂದಿದೆ. ಮುಂಚೆ ಎಲ್ಲ ಈ ರೀತಿ ಮರದ್ದು ಯೂಸ್ ಮಾಡೋರು. ಹಾಗೆ ಇಲ್ಲಿ ಏನೋ ಇದೆ, ಓಕೆ ಇದು ಒಲೆ ಅನಿಸುತ್ತೆ, ಹಾಗೆ ಇದೆ. ಅಂದ್ಬಿಟ್ರೆ ಏನು ಈ ಪ್ಲೇಸ್ ಇದೆಯಲ್ಲ ಅದನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಇದು ಹೊಸ್ದಾಗಿ ರೇಸ್ ಮಾಡಿರೋ ಪಿಲ್ಲರ್ ಇರಬೇಕು ಅದ್ರ ಸಪೋರ್ಟ್ಗೆ, ಯಾಕಂದರೆ ಅದು ಗೋಡೆ ಸ್ಟ್ರಾಂಗ್ ಇರೋಲ್ಲ ಅಂತ ಹೇಳ್ಬಿಟ್ಟು. ಇದು ಚೆನ್ನಾಗಿದೆ ಒಂದು ಹೋಗೋಕ್ಕೆ ನೋಡೋಕ್ಕೆ ಒಂಥರ ಲೈಕ್ ಇಟ್ಸ್ ಕ್ವೈಟ್ ಪೀಸ್ಫುಲ್. ಈ ಕಡೆ ಬಂದಾಗ ನೀವು ಒಂದು ರೌಂಡ್ ಬಂದು ಎಲ್ಲ ನೋಡ್ಕೊಂಡು ಹೋಗ್ಬೋದು. ಕ್ವೈಟ್ ಗುಡ್, ನೈಸ್. ಹಾಗೆ ಜಸ್ಟ್ ಒಂದು ಕಂಪ್ಲೀಟ್ ಮತ್ತು ಆ ಕ್ಯಾರೆಕ್ಟರ್ಗಳದ್ದು ಮೇನ್ ಕ್ಯಾರೆಕ್ಟರ್ಗಳದ್ದು ಸ್ಟ್ಯಾಚ್ಯೂಸ್ ಎಲ್ಲ ಇದೆ ಇಲ್ಲಿ. ಸೊ ಇದು ಈ ಕಡೆ ಅಂದರೆ ಎಕ್ಸಿಟ್ ಇದೆ. ಸೊ ಅದೆಲ್ಲ ಫೋಟೋ ತೊಗೊಳ್ಳಿ, ಆಮೇಲೆ ನಾನು ನಿಮಗೆ ಆ ಕಡೆ ತೋರಿಸ್ತೀನಿ. ಇದೆಲ್ಲ ಓಲ್ಡನ್ ಸ್ಟೈಲ್ ಕಿಟಕಿಗಳಿದೆಲ್ಲ ಆ್ಯಕ್ಚುಲಿ. ಈಗ ನಾವು ನೋಡ್ತೀವಲ್ಲ ಈ ರೀತಿ ಕಿಟಕಿಗಳಿರೋದು. ಇನ್ನೂ ವುಡನ್ದು ಬರೋದು ಇದೆಲ್ಲ, ಡೋರೆಲ್ಲ ಕಂಪ್ಲೀಟು ವುಡನ್ ಕಿಟಕಿಗಳು ಬರೋದು. ಇದೆಲ್ಲ ಓಲ್ಡನ್ ಸ್ಟೈಲ್ ಎಲೆಕ್ಟ್ರಿಕ್ ಪೋಲು. ಅದೊಂದು ಟ್ರೈನ್ ಇದೆ. ಸೊ ಇದು ಕಂಪ್ಲೀಟ್ ಮ್ಯೂಸಿಯಮ್ದು ವಾಕ್ ಅರೌಂಡು. ಓಕೆ, ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ ವಾಕ್ ಅರೌಂಡು. ಜಸ್ಟ್ ಅವರು ಮೂವ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಮೂವ್ ಆದರೆ ಅದನ್ನು ಮಾಡ್ಬೋದು. ಓಕೆ, ಲೆಟ್ ಮೀ ಶೋ ಯು. ಸೊ ನೋಡಿ ಅದು ಸ್ಟ್ಯಾಚ್ಯೂಸ್ ಆ್ಯಕ್ಚುಲಿ, ಅದು ಮೇನ್ ಕ್ಯಾರೆಕ್ಟರ್ ಏನಿದೆ ಆ ಕ್ಯಾರೆಕ್ಟ್ರದ್ದು ಸ್ಟ್ಯಾಚ್ಯೂ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನು ಇಂಪ್ರೂವ್ ಮಾಡ್ಕೋಬೇಕು ತಿಳಿಸ್ಕೊಡಿ. ಇನ್ನು ಇವಾಗ ನಾನು ವ್ಲಾಗಿಂಗ್ ಕಲಿತಾ ಇದ್ದೀನಿ, ಹೆಲ್ಪ್ ಮಾಡಿ ನನಗೆ. ಸೊ ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.